ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಿಂಪಡೆಯುವುದಕ್ಕೆ ಹರಸಾಹಸ. ಕಂಪ್ಲಿ ಪಟ್ಟಣಕ್ಕೆ ಅಲೆದು ಸುಸ್ತಾದ ಸಾರ್ವಜನಿಕರು. ಅಲ್ಪ ಸಿಬ್ಬಂದಿಯ ನೆಪದಿಂದ ಕುಂಠಿತವಾಗ್ತಾ ಇರೋ ಕೆಲಸ. ಕಂಪ್ಲಿ ಪಟ್ಟಣಕ್ಕೆ ಅಲೆದು ಸುಸ್ತಾದ ಸಾರ್ವಜನಿಕರು ಅಲ್ಪ ಸಿಬ್ಬಂದಿಯ ನೆಪದಿಂದ ಕುಂಠಿತವಾಗುತ್ತಿರುವ ಕೆಲಸ. ಪ್ರತಿದಿನ ಸಾಕಷ್ಟು ಜನರು ಬಂದು ಅಲೆದಾಟ ನಡೆಸೋ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸಂಬಂಧಪಟ್ಟ ಅಧಿಕಾರಿಗಳು, ಮೊಬೈಲ್ ಕರೆ ಮಾಡಿದ್ರು ಸ್ಪಂದಿಸದ ಸಂಬಂಧಪಟ್ಟ ಅಧಿಕಾರಿಗಳು, ಪ್ರತಿದಿನ ನೂರಾರು ಖರ್ಚು ಮಾಡಿಕೊಂಡು ಬಂದ್ರು ಬರಿಗೈಲಿ ವಾಪಸ್. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯೋದಕ್ಕೂ ಜನ ಹರಸಾಹಸ ಪಡ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಈಗ ಶಾಲೆ ಕಾಲೇಜು ಮಕ್ಕಳಿಗೆ ಕ್ಯಾಶ್ ಇನ್ಕಮ್ ಮಾಡಿಸೋದು ಭಾರಿ ಸಮಸ್ಯೆ ಆಗಿದೆ. ಆಮೇಲೆ ಇವರು ಡಾಟಾ ಎಂಟ್ರಿ ಒಬ್ಬರೇ ಇರೋದ ಕಾರಣ ತಿದ್ದುಪಡಿ, ಆಮೇಲೆ ಇವಾಗ ಪಹಣಿ ಪಟ್ಟದು ಯಾವೆಲ್ಲ ನೋಟಿಷನ್ ಎಲ್ಲ ಒಬ್ಬರಿಗೆ ಲೋಡ್ ಬೀಳ್ತದೆ. ಇನ್ನೊಬ್ಬರು ಆದರೆ ಈ ನಾಡ ಕಚೇರಿಯಲ್ಲಿ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಮನವಿ ಮಾಡಿಕೊಳ್ತೀವಿ. ಯಾಕೆ ಕ್ಯಾಶ್ ಇನ್ಕಮ್ಗಳು ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ? ಕಾರಣ ಏನು? ಇವಾಗ ಎ ಗ್ರೇಡು, ಬಿ ಗ್ರೇಡು ಆ ಥರ ಬಿಟ್ಟಿದ್ದಾರೆ, ಸಿ ಬಿ, ಎ ಬಿ ಸಿ ಕ್ಯಾಶ್ನಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ಏನಾದರೂ ತಿದ್ದುಪಡಿ ಇದ್ದರೆ ಸ್ವಲ್ಪ ಮಾಹಿತಿ ತಿಳಿಸಿ ರಿಜೆಕ್ಟ್ ಮಾಡಿ. ಆದರೆ ಈ ಟೈಮ್ನಾಗಲೇ ಇಲ್ಲಿ ಡಾಟಾ ಎಂಟ್ರಿ ಬರೋ ಒಬ್ಬರೇ ಅಂದರೆ ನಡೆಯೋದಿಲ್ಲ. ಇಲ್ಲಿ ಭಾರಿ ಸಮಸ್ಯೆ ಆಯಿತು. ನಂದೇ ಕ್ಯಾಶ್ ಇನ್ಕಮ್ ಹಾಕ್ಬೇಕಂದ್ರೆ ಕೂಡ 1 ತಿಂಗಳು ಆಯ್ತು. ನಾನು ಇವಾಗ ರಿಸಲ್ಟ್ ತೋರಿಸ್ತೀನಿ, ಅದೇ ಪಂಚನಾಮ ಮಾಡಿಸಿರೋದು ಅವು ಮಾಡಿಸಿರೋದು ಹಾಕೋದಾಗ್ತಿಲ್ಲ. ಹಂಗಾಗಿ ಇವಾಗ 6 ಗಂಟೆಗೆ ಹೋಗೋರು ರಾತ್ರಿ 9 ಗಂಟೆ 8 ಗಂಟೆಗೆ ಹೋಗೋ ಪರಿಸ್ಥಿತಿ ಬಂದೈತಿ ಆಪ್ರೇಟ್ರಿಗೆ. ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಇದೇ ಥರ ರಿಪೀಟ್ ಆದರೆ ನಾವು ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವಾಗ ಶಾಲೆ ಕಾಲೇಜು ಮಕ್ಕಳಿಗೆ ಕ್ಯಾಶ್ ಬಂದಿದ್ದೀವಿ ಸರ್, ಇದು ಕ್ಯಾಶ್ ಇನ್ಕಮ್ಗೆ ಅಂತೇಳಿ. ಅದು ಬಂದು ಕೊಟ್ಟು ಹೋದ್ರ ಕೂಟನ ಅದು ಕಜ್ಜಿ ಮಂಜುನಾಥ್ ಅಂತ ಮಾಡ್ಬೇಕಾಯ್ತು, ಬರೀ ಮಂಜಪ್ಪ ಅಂತ ಮಾಡಿದ್ರು. ಅದು ಮತ್ತೆ ಹೊಳ್ಳಿ ಬಂದು ಕೊಟ್ಟಿದ್ರ, ಅದು ಇಲ್ಲ ರಿಜೆಕ್ಟ್ ಆಯ್ತು ಅಂತೇಳಿ ಇದು ಮಾಡಿದ್ರು ಸರ್. ಇವಾಗ ಮತ್ತೆ ಇದು ಮಾಡ್ಸಕತ್ತೀವಿ ಸರ್, ಬರೀ ಇದೇ ರೀತಿ ಹಿಂಗೆ ತಿರ್ಸಾಡಕತ್ತಾರ ಸರ್. ಎಷ್ಟು ದಿನ ಆಯ್ತು ನಾಡಕಚೇರಿಗೆ ಬಂದು ತಿರ್ಗಾಡೋದು? ಅಲ್ಲಿ 2 ತಿಂಗಳು ಆಯ್ತು ಸರ್. ಅವರು ಕೂಡಲೇ ವಿಲೇಜ್ ಅಕೌಂಟೆಂಟ್ಗಳು ಅಲ್ಲಿ ಸ್ಪಾಟಲ್ಲಿ ಇರಬೇಕು, ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಕಾರ್ಯನಿರತರಾಗಿರಬೇಕು. 1-2 ದಿನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಂತಂದರೆ ಹಾಸ್ಟೆಲ್ ಸಿಗ್ತಾ ಇಲ್ಲ, ಸ್ಕೂಲ್ ಸಿಗ್ತಾ ಇಲ್ಲ. ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರಕ್ಕಾಗಿ ನಾವು ಈಗ ಧ್ವನಿ ಎತ್ತಿದ್ದೀವಲ್ಲ, ಖಂಡಿತವಾಗಿ ತಾವೆಲ್ಲರೂ ಕೂಡ ಇಲ್ಲೇನು ನಮಗೆ ವರ್ಕರ್ ಆಗಿರೋದ್ರಿಂದ ಭಾಳಷ್ಟು ತೊಂದರೆ ಆಗಿದೆ. ಇಲ್ಲಂತಂದರೆ 1-2 ಡಿ ಗ್ರೂಪಲ್ಲಿ ತಗೊಂಡು ಕಾರ್ಯವೈಖರಿಯಲ್ಲಿ ಅವ್ರನ್ನ ನಿರತರಾಗಿ ದುಡಿಯೋದಕ್ಕೆ ಕೆಲಸ ಮಾಡಿಕೊಡಿ. ಯಾವುದೇ ಗ್ರಾಮೀಣ ಭಾಗದವ್ರು ಬರಲಿ, ಬಂದರೆ ಭಾಳಷ್ಟು ವಿಳಂಬ ಆಗ್ತಾ ಇದೆ. ಜಾತಿ ಪ್ರಮಾಣ ಪತ್ರ 2 ಡೇಸಲ್ಲಿ ಕೊಡ್ರಿ, ವಿಲೇಜ್ ಅಕೌಂಟೆಂಟ್ ಸಹಿ ಆಗಲಿ, RIದಾಗಲಿ, ತಹಸೀಲ್ದಾರ್ದಾಗಲಿ, 1 ದಿನದಲ್ಲಿ ಆಗುವಂಥ ಕೆಲಸ 15 ದಿವಸ ಸುತ್ತಾಡಿಸಿದ್ರೆ ನಮ್ಮ ಮಕ್ಕಳಿಗೆ